ಹ್ಮ್ ನೋಡಿ ಸೆವೆಂತ್ ಒನ್ ಏನ್ ಕೊಟ್ಟಿದ್ದಾರೆ. ಎಲ್ ಎಂ ಅಂಡ್ ಎನ್ ಆರ್ ತ್ರೀ ಪ್ಯಾರಲಲ್ ಲೈನ್ಸ್ intersected by transversal P and Q such that L, M and N cut off equal intercepts AB and BC on P show that L, M and N cut off equal intercepts DE and EF on Q also ಅಂತ ಕೊಟ್ಟಿದ್ದಾರೆ. ಅಂದ್ರೆ ನೋಡಿ ಈ ಲೈನ್ ಎಲ್ ಎಂ ಈ ಲೈನ್ ಎನ್ ಈ ತ್ರೀ ಲೈನ್ಸ್ ಏನಿದಾವಲ್ಲ ಅವು ಪ್ಯಾರಲ್ ಇದಾವೆ ಅಂತ ಕೊಟ್ಟಿದ್ದಾರೆ. ಆಯ್ತಾ, ಇವು ಇಂಟರ್ಸೆಕ್ಟ್ ಯಾವ ಮಾಡಿದಾವೆ, ಟ್ರಾನ್ಸ್ವರ್ಸಲ್ ಪಿ ಒಂದ್ ಲೈನ್ ಮಾಡಿದೆ, ಕ್ಯೂ ಒಂದ್ ಲೈನ್ ಇಂಟರ್ಸೆಕ್ಟ್ ಮಾಡಿದ್ದಾವೆ. ಸೊ ಯಾವ ರೀತಿ ಇಂಟರ್ಸೆಕ್ಟ್ ಆಗಿದೆ ಅಂತಂದ್ರೆ ಎ ಬಿ ಇಸ್ ಈಕ್ವಲ್ಸ್ ಟು ಬಿ ಸಿ ಇದೆ. ಈ ಪಿ ಲೈನ್ ಮೇಲೆ ಎ ಬಿ ಇಸ್ ಈಕ್ವಲ್ಸ್ ಟು ಬಿ ಸಿ ಆಗೋ ರೀತಿ ಇದು ಇಂಟರ್ಸೆಕ್ಟ್ ಆಗಿದೆ ಪಿ ಲೈನ್. ಅವ್ರೇನ್ ಶೋ ಮಾಡಕ್ ಹೇಳಿದ್ದಾರೆ, ಶೋ ದಟ್ ಈ ಈ ಲೈನ್ ಕ್ಯೂ ಲೈನ್ ಕೂಡ ಇಂಟರ್ಸೆಕ್ಟ್ ಆಗಿದೆ ಅಲ್ವಾ, ಈ ಡಿಇ ಈಸ್ ಈಕ್ವಲ್ ಟು ಇ ಎಫ್ ಅಂತ ನೋಡಿ. ಶೋ ದಟ್ ಎಲ್ ಎಂ ಅಂಡ್ ಎನ್ ಕಟ್ ಆಫ್ ಈಕ್ವಲ್ ಇಂಟರ್ಸೆಪ್ಟ್ಸ್ ಡಿಇ ಅಂಡ್ ಇ ಕ್ಯೂ ಇ ಎಫ್ ಆನ್ ಕ್ಯೂ ಆಲ್ಸೋ. ಅಂದ್ರೆ ಇದೇನಿದೆ ಅಲ್ಲ, ಇವೆರಡು ಸೈಡ್ಸ್ ಈಕ್ವಲ್ ಅಂತ ನಾವು ಶೋ ಮಾಡ್ಬೇಕು. ಇವೆರಡು ಯಾವ ರೀತಿ ಈಕ್ವಲ್ ಇತ್ತೋ ಇವೆರಡು ಈಕ್ವಲ್ ಅಂತ ನಾವು ಶೋ ಮಾಡ್ಬೇಕು. ಸೊ ಅದಕ್ಕೆ ಫಸ್ಟ್ ಗಿವನ್ ಏನಿದೆ ಅಂತ ಬರ್ಕೊಳ್ಳೋಣ. ನೋಡಿ, ಎಲ್ ಲೈನ್ ಪ್ಯಾರಲ್ ಇಸ್ ಎಲ್ ಇಸ್ ಪ್ಯಾರಲಲ್ ಟು ಎಂ, ಅದೇ ರೀತಿ ಎಂ ಇಸ್ ಪ್ಯಾರಲಲ್ ಟು ಎನ್ ಅಲ್ವಾ, ತ್ರೀ ಲೈನ್ಸ್ ಪ್ಯಾರಲಲ್ ಇದಾವೆ. ಇನ್ನು ಏನ್ ಕೊಟ್ಟಿದ್ದಾರೆ, ಎ ಬಿ ಇಸ್ ಈಕ್ವಲ್ಸ್ ಟು ಬಿ ಸಿ. ಇನ್ನು ಏನ್ ಶೋ ಮಾಡಕ್ ಹೇಳಿದ್ದಾರೆ, ಡಿಇ ಇಸ್ ಈಕ್ವಲ್ಸ್ ಟು ಇ ಎಫ್. ಅಲ್ವಾ. ಸೊ ನಾವೇನ್ ಮಾಡೋಣ ನೋಡಿ, ಜಾಯಿನ್ ಮಾಡೋಣ ಎ ಎಫ್ ಇಂಟರ್ಸೆಕ್ಟಿಂಗ್ ಅಟ್ ಜಿ. ಸೊ ಕನ್ಸ್ಟ್ರಕ್ಷನ್ ಬರೆಯೋಣ. ಜಾಯಿನ್ ಎ ಎಫ್ ಇಂಟರ್ಸೆಕ್ಟಿಂಗ್ ಅಟ್ ಜಿ. ಈಗ ನೋಡಿ ಈ ಟ್ರಯಾಂಗಲ್ ತಗೊಳ್ಳೋಣ. ಟ್ರಯಾಂಗಲ್ ಎ ಸಿ ಎಫ್ ತಗೊಳ್ಳೋಣ. ಓಕೆ, ನೋಡಿ ಎ ಸಿ ಎಫ್ ಈ ದೊಡ್ಡ ಟ್ರಯಾಂಗಲ್ ತಗೊಂಡ್ರೆ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಎ ಬಿ ಇಸ್ ಈಕ್ವಲ್ಸ್ ಟು ಬಿ ಸಿ ಅಂತ ಕೊಟ್ಟಿದಾರಲ್ವಾ. ಹಂಗಾದ್ಮೇಲೆ ಬಿ ಇಸ್ ಮಿಡ್ ಪಾಯಿಂಟ್ ಆಯ್ತಲ್ವಾ. ಸೊ ಅದನ್ನೇ ಬರೆಯೋಣ. ಇನ್ ಟ್ರಯಾಂಗಲ್ ಎ ಸಿ ಎಫ್ ಬಿ ಇಸ್ ಅ ಮಿಡ್ ಪಾಯಿಂಟ್. ಮಿಡ್ ಪಾಯಿಂಟ್ ಆಫ್ ಎ ಸಿ ಅಲ್ವಾ. ಮತ್ತೆ ಇನ್ನೊಂದು ಏನ್ ಕೊಟ್ಟಿದ್ದಾರೆ ನೋಡಿ, ಎಂ ಲೈನ್ ಎಂ ಇಸ್ ಪ್ಯಾರಲಲ್ ಟು ಎನ್ ಅಂತ ಕೊಟ್ಟಿದಾರಲ್ವಾ. ಸೊ ನಾವೇನ್ ಹೇಳ್ಬೋದು, ಬಿ ಜಿ ಇಸ್ ಪ್ಯಾರಲಲ್ ಟು ಸಿ ಎಫ್ ಅಂತ ಹೇಳ್ಬೋದಲ್ವಾ. ಸೊ ಅದನ್ನು ಬರೆಯೋಣ. ಬಿ ಜಿ ಇಸ್ ಪ್ಯಾರಲಲ್ ಟು ಸಿ ಎಫ್. ಯಾಕೆ ರೀಸನ್ ಬರೆಯೋಣ, ಎಂ ಇಸ್ ಪ್ಯಾರಲಲ್ ಟು ಎನ್ ಅಂತ. ಓಕೆ, ಈಗ ನಾವು ಕನ್ವರ್ಸ್ ಆಫ್ ಮಿಡ್ ಪಾಯಿಂಟ್ ಥಿಯರಮ್ ಓದಿದೀವಲ್ವಾ. ಅದರಲ್ಲಿ ಏನ್ ಕೊಟ್ಟಿದ್ದಾರೆ, ಒಂದು ಟ್ರಯಾಂಗಲ್ ಅಲ್ಲಿ ಒಂದು ಸೈಡಿಗೆ ಮಿಡ್ ಪಾಯಿಂಟ್ ಇದ್ದು ಆ ಲೈನು ಥರ್ಡ್ ಸೈಡ್ ಲೈನಿಗೆ ಪ್ಯಾರಲಲ್ ಆಗಿದ್ರೆ ಜಿ ಇಸ್ ಸೆಟ್ ಟು ಬಿ ಮಿಡ್ ಪಾಯಿಂಟ್ ಆಫ್ ದಿಸ್ ಸೈಡ್ ಅಂತ ಓದಿದೀವಲ್ವಾ. ಸೊ ಅದ್ರ ಪ್ರಕಾರ ಏನಾಗುತ್ತೆ, ದೇರ್ ಫಾರ್ ಜಿ ಈಸ್ ಮಿಡ್ ಪಾಯಿಂಟ್ ಆಫ್ ಎ ಎಫ್. ರೀಸನ್ ಬರೆಯೋಣ, ಬೈ ಕನ್ವರ್ಸ್ ಆಫ್ ಮಿಡ್ ಪಾಯಿಂಟ್ ಥಿಯರಮ್ ಆರ್ ಥಿಯರಮ್ ನಂಬರ್ 8.9 ಅಂತ ಬರೀ ಅಲ್ವಾ. ಈಗ ಟ್ರಯಾಂಗಲ್ ಎ ಎಫ್ ಡಿ ತಗೊಳ್ಳಿ. ನೋಡಿ ಟ್ರಯಾಂಗಲ್ ಎ ಎಫ್ ಡಿ. ಓಕೆ, ಈ ಟ್ರಯಾಂಗಲ್ ಅಲ್ಲಿ ಈಗ ಜಿ ಇಸ್ ಮಿಡ್ ಪಾಯಿಂಟ್ ಅಂತ ಪ್ರೂವ್ ಮಾಡಿದ್ವಲ್ವಾ. ಸೊ ಅದನ್ನೇ ಬರೆಯೋಣ. ಇನ್ ಟ್ರಯಾಂಗಲ್ ಎ ಎಫ್ ಡಿ ಜಿ ಇಸ್ ದ ಮಿಡ್ ಪಾಯಿಂಟ್ ಆಫ್ ಎ ಎಫ್ and
ಆರ್ ಎಲ್ ಇಸ್ ಪ್ಯಾರಲಲ್ ಟು ಎಂ ಅಂದ್ರೆ ಜಿ ಇಸ್ ಪ್ಯಾರಲಲ್ ಟು ಎ ಡಿ ಅದನ್ನು ಬರೆಯೋಣ. ಜಿ ಈಸ್ ಪ್ಯಾರಲಲ್ ಟು ಎ ಡಿ ಇದನ್ನ ಬ್ರಾಕೆಟ್ ಅಲ್ಲಿ ಬರೆಯೋಣ. ಎಲ್ ಇಸ್ ಪ್ಯಾರಲಲ್ ಟು ಎಂ. ಈಗ ಸೇಮ್ ಅದೇ ಕನ್ವರ್ಸ್ ಆಫ್ ಮಿಡ್ ಪಾಯಿಂಟ್ ಥಿಯರಂ ಪ್ರಕಾರ ಈ ಟ್ರಯಾಂಗಲ್ ಅಲ್ಲಿ ಒಂದು ಈ ಸೈಡ್ಗೆ ಮಿಡ್ ಪಾಯಿಂಟ್ ಇದೆ ಆಲ್ರೆಡಿ ಜಿಗೆ. ಇನ್ನು ಈ ಲೈನ್ ಜಿ ಇಸ್ ಪ್ಯಾರಲಲ್ ಟು ಎ ಡಿ ಇದೆ ಅಂದ್ಮೇಲೆ ಈ ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಇದೆ ಅಲ್ವಾ, ಇ ಇಸ್ ಮಿಡ್ ಪಾಯಿಂಟ್ ಆಫ್ ಡಿ ಎಫ್ ಆಯ್ತಲ್ವಾ. ಸೊ ಅದನ್ನೇ ಬರೆಯೋಣ. ಸೊ ಇ ಈಸ್ ಮಿಡ್ ಪಾಯಿಂಟ್ ಆಫ್ ಡಿ ಎಫ್. ಡಿ ಎಫ್ ಗೆ ಮಿಡ್ ಪಾಯಿಂಟ್ ಆಯ್ತು. ಇದಕ್ಕೂ ನೋ ರೀಸನ್, ಸೇಮ್ ಬರೀಬೇಕು. ಬೈ ಕನ್ವರ್ಸ್ ಆಫ್ ಮಿಡ್ ಪಾಯಿಂಟ್ ಥಿಯರಂ. ಆರ್ ಥಿಯರಂ ನಂಬರ್ 8.9 ಅಂತಾದ್ರೂ ಬರೀ. ಓಕೆ, ಈಗ ನೋಡಿ ಡಿ ಇ ಇಸ್ ಅ ಮಿಡ್ ಪಾಯಿಂಟ್ ಅಂತ ಪ್ರೂವ್ ಆಯ್ತಲ್ವಾ. ಈ ಮಿಡ್ ಪಾಯಿಂಟ್ ಆದ್ರೆ ಡಿ ಇಸ್ ಇಕ್ವಲ್ ಎಫ್ ಆಯ್ತಲ್ವಾ. ಸೊ ಅದನ್ನೇ ಬರೆಯೋಣ. ದೇರ್ಫೋರ್ ಡಿ ಇ ಈಸ್ ಈಕ್ವಲ್ ಟು ಇ ಎಫ್. ಅವ್ರು ಅದನ್ನೇ ಅಲ್ವಾ ಶೋ ಮಾಡಕ್ ಹೇಳಿದ್ದು, ಡಿ ಇಸ್ ಈಕ್ವಲ್ ಟು ಇ ಎಫ್ ಅಂತ. ಅಂದ್ರೆ ಈ ಎರಡು ಪಾರ್ಟ್ಸ್ ಈಕ್ವಲ್ ಇದಾವೆ ಅಂತ ಪ್ರೂವ್ ಮಾಡಿ ಅಂತ ಹೇಳಿದ್ರು, ಶೋ ಮಾಡಿದ್ವಿ ಆಯ್ತಲ್ವಾ. ಸೊ ದಿಸ್ ಇಸ್ ದ ಆನ್ಸರ್. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೊಂತೀನಿ. ಈಗ ಎಕ್ಸಸೈಸ್ ಮುಗೀತು, ಎಲ್ಲ ಎಕ್ಸಾಂಪಲ್ಸ್ ಮುಗೀತು. ಓಕೆ, ಈಗ ನೆಕ್ಸ್ಟ್